ಹಾಯ್ ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಅಂತೂ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿಕ್ಕಾಪಟ್ಟೆ ಕುತೂಹಲ ಇದೆ, ಯಾರು ಗೆಲ್ತಾರೆ ಏನು ಅಂತ. ಯಾಕಂದ್ರೆ ಇರುವಂತ 9 ಸ್ಪರ್ಧಿಗಳಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ವಿಶೇಷವಾಗಿದ್ದಾರೆ. ಬಟ್ ಇವಾಗ ಲಾಸ್ಟ್ ವೀಕ್ನ ಒಂದು ಗೇಮ್ ಅನ್ನು ನೋಡಿದ್ರೆ, ಅಲ್ಲಿವರೆಗೆ ನಾವು ನೋಡ್ತಿದ್ದಾಗ ಬಹಳಷ್ಟು ಕಡೆ ತ್ರಿವಿಕ್ರಮ್ ಗೇಮ್ ವಿನ್ನರ್ ಅಥವಾ ಕಪ್ಪನ್ನ ಗೆಲ್ಬಹುದು, ಕಂಟೆಂಟರ್ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಮನೆ ಹೊರಗೆ ಒಳಗೆ ಎರಡೂ ಕಡೆ ಕೂಡ ನಾವು ಗಮನಿಸ್ತಾ ಇದ್ವಿ ಒಂದು ಒಪಿನಿಯನ್. ಬಟ್ ಲಾಸ್ಟ್ ವೀಕ್ನ ಗೇಮ್ ಅನ್ನ ನೋಡಿದ್ರೆ ಹನುಮಂತ ಎಲ್ಲೋ ಒಂದ್ ಕಡೆ ಒಂದು ಎಮರ್ಜ್ ಆಗಿದ್ದಾನೆ, ಬೂಮ್ ಆಗಿದ್ದಾನೆ ಅಂತ. ಸೊ ಹನುಮಂತ ಕಪ್ ಗೆಲ್ಬೋದ? ಸೊ ಇದ್ರ ಬಗ್ಗೆ ಒಂದು ಸಿಂಪಲ್ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಆತನಿಗಿರುವ ಪ್ಲಸ್ ಏನು ಮೊದಲಿಗೆ ನೋಡ್ತಾ ಹೋಗೋಣ. ಪ್ಲಸ್ ಏನಂತಂದ್ರೆ ಆತನ ಮುಗ್ಧತೆ, ಸೊ ಆತ ಆಟ ಆಡುವಂಥ ರೀತಿ, ಇದೆಲ್ಲವೂ ಕೂಡ ತುಂಬ ಸಿಂಪಲ್ ಆಗಿದೆ. ತುಂಬ ಕ್ಯಾಲ್ಕುಲೇಷನ್ ಮಾಡಲ್ಲ ಆತ. ನನಗೂ ಆರಂಭದಲ್ಲಿ ಅನಿಸಿತ್ತು ಈತ ತುಂಬ ಸ್ಮಾರ್ಟ್ ಇದ್ದಾನೆ, ಇಂಟೆಲಿಜೆಂಟ್ ಇದ್ದಾನೆ, ಬಟ್ ತೋರಿಸ್ಕೋತಿಲ್ಲ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಅಂತ. ಬಟ್ ಹೌದು, ಆತ ಸ್ಮಾರ್ಟ್ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಏನು ಮಾಡಬೇಕು ಯಾವ ಟೈಮಿನೆಲ್ಲವೂ ಕೂಡ ಗೊತ್ತು. ಬಟ್ ಅಟ್ ದ ಸೇಮ್ ಟೈಮ್ ಆತನಲ್ಲಿ ಒಂದು ಇನ್ನೋಸೆನ್ಸ್ ಕೂಡ ಇದೆ. ಸೊ ಆತನ ಇನ್ನೋಸೆನ್ಸ್ ಹಾಗೇನೆ ಗೇಮ್ ರೀತಿ ಆಡೋದು, ತುಂಬಾ ತಲೆ ಕೆಲ್ಸ್ಕೊಳ್ಳದೆ ಅಪ್ರೋಚ್ ರೀತಿ ಅಲ್ಲ, ಅದು ಮೇ ಬಿ ಆತನಿಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸೊ ಇದು ಆತನಿಗಿರುವಂಥ ಅಭ್ಯಾಸ, ಜೊತೆಗೆ ಆತ ಆಟ ಆಡದಂಥ ರೀತಿ, ಟಾಸ್ಕ್ಗಳಲ್ಲಿ ಇತ್ತೀಚೆಗೆ ಪರ್ಫಾರ್ಮ್ ಮಾಡ್ತಿರುವಂಥ ರೀತಿ, ಎಲ್ಲರ ಜೊತೆ ಇರುವಂಥ ಒಂದು ರಿಲೇಷನ್ಶಿಪ್, ಯಾರ ಜೊತೆ ನಾವು ಇಷ್ಟಲ್ಲ ಮಾಡ್ಕೊಳ್ದೆ ಗೇಮ್ ರೀತಿಯಾಗಿ ಆಡ್ಕೊಂಡು ತುಂಬ ಅನಲೈಸ್ ಮಾಡದೆ ಆಡ್ತಿರುವಂಥ ರೀತಿ ಆತನಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಜನರ ಪ್ರೀತಿ ಹೊರಗಡೆ ಹೆಚ್ಚಾಗ್ತಿದೆ ಆತನಿಗೆ. ಆರಂಭದಿಂದಲೂ ಕೂಡ ರಿಯಾಲಿಟಿ ಶೋ ಬೇರೆ ಬೇರೆ ಕಡೆ ಆತ ಹಾಡಿದಾಗ ಹಳ್ಳಿ ಪ್ರತಿಮೆ, ಎಲ್ಲೋ ಒಂದು ಸಾಮಾನ್ಯ ಗ್ರಾಮದಿಂದ ಬಂದು ಇಷ್ಟು ಜನರ ಮುಂದೆ ತನ್ನ ಪ್ರತಿಭೆ ತೋರಿಸಿ ಗೆದ್ದಂಥವನು ಅಂತ. ಸೊ ಅದಂತೂ ಇದ್ದೇ ಇದೆ. ಜನ ಕೂಡ ಇತ್ತೀಚೆಗೆ ಆತನ ಬಗ್ಗೆ ಹೆಚ್ಚಿನ ಪ್ರೀತಿ ತೋರಿಸ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ. ಸೊ ಆತನ ಮೈನಸ್ ಏನು ಅಂತ ನಾವು ನೋಡೋದಾದ್ರೆ, ಆತ ಓಪನ್ ಅಪ್ ಆಗಿಲ್ಲ. ನಾವು ನೋಡ್ತಿರೋ ಹಾಗೆ ಬಹಳಷ್ಟು ಸೇಫ್ ಗೇಮ್ ಮಾಡ್ಕೊಂಡೇ ಬಂದಿದ್ದಾನೆ. ಯಾಕಂದ್ರೆ ಆತನಿಗೆ ಮೇ ಬಿ ಹಾನೆಸ್ಟ್ಲಿ ನಾನು ಯಾಕೆ ಸುಮ್ಮನೆ ಎದುರಾಕೊಡೋದು, ಕಿರಿಕಿರಿ ಮಾಡ್ಕೊಳೋದು, ಯಾಕೆ ನನ್ನ ಪಾಡಿಗೆ ನಾನು ಆಡ್ಕೊಂಡು ಹೋಗೋಣ ಅಂತ ಮೇ ಬಿ ಅದಿರ್ಬೋದು. ಬಟ್ ಬಿಗ್ ಬಾಸ್ ಅಂತಂದ್ರೆ ನಿಮ್ಮ ಪರ್ಸನಾಲಿಟಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೊಂದು ಮೈನಸ್ ಆತನದ್ದು. ಜೊತೆಗೆ ಇತ್ತೀಚೆಗೆ ಆತ ಧನರಾಜ್ ವಿಚಾರವಾಗಿ ಕೂಡ ಓಪನ್ ಅಪ್ ಆಗಿ ಮಾತಾಡ್ತಿದ್ದಾರೆ. ಸೊ ಹಾಗಾಗಿ ಮೇ ಬಿ ಆತ ವಿನ್ ಆಗುವಂಥ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಏನು ಹೆಚ್ಚಿನ ಡೌಟ್ ಇಲ್ಲ. ಬಟ್ ಗೊತ್ತಿಲ್ಲ, ಬಿಗ್ ಬಾಸ್ ಅಲ್ಲಿ ಕೊನೆ ಕ್ಷಣದ ಟ್ವಿಸ್ಟ್ಗಳಿರುತ್ತಲ್ಲ, ಸೊ ಅದರಿಂದ ಏನಾದರೂ ಆಗುತ್ತಾ, ಯಾರು ವಿನ್ ಆಗ್ತಾರೆ? ನಿಮ್ಮ ಪ್ರಕಾರ ತ್ರಿವಿಕ್ರಮ್ ಅಥವಾ ಯಾರು ವಿನ್ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ಮಿಸ್ ಮಾಡಲೇ ಕಮೆಂಟ್ ಮಾಡಿ. ನಮಸ್ಕಾರ.